ಜನರೇ ಹೀನಾಯವಾಗಿ ಸೋಲಿಸ್ತಾ ಇದ್ರು. ಮೋದಿ ಸರ್ಕಾರ ಡೇಟಾವನ್ನು ಕೊಡದೆ ವಾಸ್ತವ ಮುಚ್ಚಿಟ್ಟು ಬಚಾವಾಗ್ತಾ ಇದೆ. 150 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದ ಜನಗಣತಿ 2011ರ ನಂತರ ನಡೆದೇ ಇಲ್ಲ. ಕೋವಿಡ್-19 ಸಾವುಗಳ ಸಂಖ್ಯೆ ಕುರಿತು ದೊಡ್ಡ ವಿವಾದ ಇದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಯಾವುದೇ ದೇಶದ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಸಮಯಕ್ಕೆ ಸರಿಯಾಗಿ ಮತ್ತು ನಿಖರವಾದ ರೀತಿಯಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸೋದ್ರ ಜೊತೆಗೆ ಅದನ್ನು ಜನರಿಗೆ ಮುಟ್ಟಿಸೋದು ಮುಖ್ಯ ಆಗತ್ತೆ. ದತ್ತಾಂಶ ಇಲ್ಲ ಅಂತಂದ್ರೆ ಅದರ ಅರ್ಥ ಹೊಣೆಗಾರಿಕೆಯೂ ಇಲ್ಲ ಅಂತ. ಸಂಸತ್ತಿನಲ್ಲಿ ಸಂಸದರು ಎತ್ತಿದ ಹಲವಾರು ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸ್ತಾ ತನ್ನ ಬಳಿ ಡೇಟಾ ಇಲ್ಲ ಅಂತ ಹೇಳಿದೆ. ಇದರಲ್ಲಿ ಕೋವಿಡ್-19 ಟೈಮ್ನಲ್ಲಿ ಆಮ್ಲಜನಕದ ಕೊರತೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ, ನೀಟ್ನಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ನೈಸರ್ಗಿಕ ವಿಕೋಪಗಳಿಂದ ಉಂಟಾದ ನಷ್ಟದ ಡೇಟಾ ಮತ್ತು ರೈತರ ಆತ್ಮಹತ್ಯೆಗೆ ಕಾರಣ, PM ಕೇರ್ ಫಂಡ್, ಡಿಮಾನಿಟೈಸೇಷನ್ ರಿಸಲ್ಟ್, ಕೋವಿಡ್ ಹಗರಣ, ಜಾತಿ ಗಣತಿಯನ್ನು ಮಾಡ್ದೇನೆ ಹಾಗೇನೆ ಇತರ ಮುಖ್ಯವಾದಂಥ ಅಂಶಗಳ ಅಂಕಿಅಂಶಗಳು ಸಹ ಇದರಲ್ಲಿ ಸೇರಿದೆ. ಮೋದಿ ಸರ್ಕಾರ ಡೇಟಾವನ್ನು ಕೊಡದೆ ವಾಸ್ತವವನ್ನು ಮುಚ್ಚಿಟ್ಟು ಬಚಾವಾಗ್ತಿದ್ದಾರೆ. 150 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿರುವಂತಹ ಜನಗಣತಿ 2011ರ ನಂತರ ನಡೆದೇ ಇಲ್ಲ. 2021ರಲ್ಲಿ ನಡಿಬೇಕಾಗಿದ್ದಂತಹ ಜನಗಣತಿಯನ್ನ ಕೋವಿಡ್-19 ಕಾರಣದಿಂದ ಮುಂದೂಡಲಾಯಿತು. ಆದರೆ ಆ ಸಮಯದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಸಭೆಗಳು ಮತ್ತು ಧಾರ್ಮಿಕ ಸಮಾರಂಭಗಳಿಗೆ ಅನುಮತಿ ಕೊಡಲಾಯಿತು. ಈಗ 2027ರಲ್ಲಿ ಜನಗಣತಿ ನಡೆಸೋದಾಗಿ ಸರ್ಕಾರ ಘೋಷಿಸಿದೆ. ಜನಗಣತಿ ಅನ್ನೋದು ಕೇವಲ ಜನಸಂಖ್ಯೆಯನ್ನ ಮಾತ್ರ ಕೊಡೋದಿಲ್ಲ, ಬದಲಿಗೆ ಇದು ನೀತಿ ನಿರ್ಧಾರಗಳಿಗೆ ನೇರ ಪರಿಣಾಮವನ್ನು ಬೀರುತ್ತೆ. ಉದಾಹರಣೆಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಪ್ರಕಾರ ರೇಷನ್ ಕಾರ್ಡ್ಗಳ ಹಂಚಿಕೆ ಜನಗಣತಿಯ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. 2021ರ ಜನಗಣತಿ ನಡೆಯದ ಕಾರಣ ಸುಮಾರು 10 ಕೋಟಿ ಜನ ಆಹಾರ ಭದ್ರತೆಯಿಂದ ಹೊರಗುಳಿದಿದ್ದಾರೆ. ಇನ್ನು ಕೋವಿಡ್-19 ಟೈಮ್ನಲ್ಲಿ ಸಾವುಗಳ ಸಂಖ್ಯೆ ಕುರಿತು ದೊಡ್ಡ ವಿವಾದ ಹುಟ್ಟಿದೆ. ಸರ್ಕಾರ ಕೇವಲ 5 ಲಕ್ಷ ಸಾವುಗಳನ್ನು ವರದಿ ಮಾಡಿದ್ರೆ WHO ಅಂದಾಜುಗಳ ಪ್ರಕಾರ 40 ಲಕ್ಷಕ್ಕೂ ಹೆಚ್ಚು ಸಾವುಗಳನ್ನು ಸೂಚಿಸಿದೆ. 2024ರಲ್ಲಿ ಬಿಡುಗಡೆಯಾದ 2021ರ ನಾಗರಿಕ ನೋಂದಣಿ ವ್ಯವಸ್ಥೆಯ ದತ್ತಾಂಶದ ಪ್ರಕಾರ ಆ ವರ್ಷದಲ್ಲಿ ಮಾತ್ರ 21 ಲಕ್ಷಕ್ಕೂ ಹೆಚ್ಚು ಸಾವುಗಳು ದಾಖಲಾಗಿದೆ. ಇದು ಕೋವಿಡ್-19 ಸಾವುಗಳು 40 ಲಕ್ಷದಷ್ಟು ಇರಬಹುದು ಅನ್ನೋದನ್ನ ಸೂಚಿಸುತ್ತೆ. 2017-18ರ ರಾಷ್ಟ್ರೀಯ ಸ್ಥಳೀಯ ಸರ್ವೆ ಅಧ್ಯಯನದ ಫಲಿತಾಂಶಗಳನ್ನ ಸರ್ಕಾರ ನಿರಾಕರಿಸಿದೆ. ಇದರ ಪ್ರಕಾರ 40 ವರ್ಷಗಳಲ್ಲಿ ಮೊದಲ ಬಾರಿಗೆ ಜನರ ಖರ್ಚು ಸಹ ಕಡಿಮೆ ಆಗಿತ್ತು. ಇದು ಬಡತನದ ಹೆಚ್ಚಳ ಸೂಚಿಸುತ್ತೆ. ಇಂಡಿಯಾ ಸ್ಪೆಂಡ್ ವರದಿ ಪ್ರಕಾರ 2024ರ ಕೊನೆಯಲ್ಲಿ 16 ನಿರ್ಣಾಯಕ ದತ್ತಾಂಶಗಳು ವಿಳಂಬ ಆಗಿದೆ. 9 ಸಚಿವಾಲಯಗಳು ತಮ್ಮ ವಾರ್ಷಿಕ ವರದಿಗಳನ್ನು ಬಿಡುಗಡೆನೇ ಮಾಡಿರಲಿಲ್ಲ. ಕ್ರೈಮ್ ಇನ್ ಇಂಡಿಯಾ ಅಂದ್ರೆ ಸೈಬರ್ ಅಪರಾಧ, ಮಹಿಳೆ ಮತ್ತು ಮಕ್ಕಳ ವಿರುದ್ಧದ ಅಪರಾಧಗಳು ಮತ್ತು ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ ವರದಿಗಳು 2022ರ ನಂತರ ಬಿಡುಗಡೆಯೇ ಆಗಿಲ್ಲ. ಕೇಂದ್ರ ಸರ್ಕಾರ ಭಾರತದ ಮಾಜಿ ಮುಖ್ಯ ಅಂಕಿಅಂಶ ಶಾಸ್ತ್ರಜ್ಞ ಡಾಕ್ಟರ್ ಪ್ರಣಾಬ್ ಸೇನ್ ಅಧ್ಯಕ್ಷತೆಯ ಅಂಕಿಅಂಶ ಸಮಿತಿಯನ್ನ ವಿಸರ್ಜನೆ ಮಾಡುತ್ತೆ. ಸಮಿತಿ ಸದಸ್ಯರು ಜನಗಣತಿ ವಿಳಂಬದ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸರ್ವೆ ಪ್ರಕಾರ ರಕ್ತಹೀನತೆ ಮತ್ತು ಮಲವಿಸರ್ಜನೆಗೆ ಹೊರಗೆ ಹೋಗುವವರ ಸಂಖ್ಯೆ ಕೂಡ ಹೆಚ್ಚಾಗಿತ್ತು. ಇದು ಸರ್ಕಾರದ ಹೇಳಿಕೆಗಳಿಗೆ ವಿರುದ್ಧವಾಗಿತ್ತು. ಇನ್ನು 2023ರಲ್ಲಿ NFHS ಅನ್ನು ಸಿದ್ಧಪಡಿಸುವ ಜವಾಬ್ದಾರಿಯುತ ಸಂಸ್ಥೆಯ ನಿರ್ದೇಶಕರನ್ನ ತೆಗೆದುಹಾಕಲಾಯಿತು. ಸೊ ಮೋದಿ ಸರ್ಕಾರ ದತ್ತಾಂಶದ ಬಗ್ಗೆ ಅತಿಯಾದ ಎಚ್ಚರಿಕೆ ವಹಿಸ್ತಾ ಇದೆ. ವಸ್ತುನಿಷ್ಠ ದತ್ತಾಂಶ ಜನರನ್ನ ಸಶಕ್ತಗೊಳಿಸುತ್ತೆ, ಸರ್ಕಾರದ ಕಾರ್ಯನಿರ್ವಹಣೆ ಮತ್ತು ಪ್ರಚಾರವನ್ನು ಪ್ರಶ್ನಿಸೋಕೆ ಅನುವು ಮಾಡಿಕೊಡುತ್ತೆ. ದತ್ತಾಂಶ ಇಲ್ಲದೆ ಜವಾಬ್ದಾರಿ ಮತ್ತು ಪಾರದರ್ಶಕತೆ ಸಾಧ್ಯನೇ ಇಲ್ಲ. ಇನ್ನು PM ಕೇಸ್ ಫಂಡ್ ಇದು ಪ್ರಧಾನಮಂತ್ರಿಯ ನಾಗರಿಕ ಸಹಾಯ ಮತ್ತು ತುರ್ತು ಸನ್ನಿವೇಶಗಳ ಸಹಾಯ ನಿಧಿ. 2020ರ ಕೋವಿಡ್ ಟೈಮ್ನಲ್ಲಿ ಇದು ಶುರುವಾಗುತ್ತೆ. ಈ ನಿಧಿಯ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆಯ ಕೊರತೆ ಇದೆ. PM ಕೇಸ್ ಫಂಡ್ಗೆ ಸಂಗ್ರಹವಾದಂತಹ ಹಣದ ಪೂರ್ಣ ವಿವರಗಳು ಅಂದ್ರೆ ಎಷ್ಟು ಹಣ ಸಂಗ್ರಹ ಆಯಿತು, ಯಾವ ಉದ್ದೇಶಕ್ಕೆ ಖರ್ಚು ಮಾಡಲಾಯಿತು ಅನ್ನೋ ಮಾಹಿತಿಯನ್ನ ಸಾರ್ವಜನಿಕರ ಜೊತೆಗೆ ಹಂಚಿಕೊಂಡಿಲ್ಲ. 2021ರ ವರದಿಯೊಂದರಲ್ಲಿ ಈ ನಿಧಿಯಿಂದ ಕೆಲವು ವಿವಾದಾತ್ಮಕ ಖರೀದಿಗಳು ಸಹ ಸೇರಿದೆ. ಉದಾಹರಣೆಗೆ ಚೀನಾದಿಂದ ಆಮದು ಮಾಡಿಕೊಂಡಂತಹ ವೆಂಟಿಲೇಟರ್ಗಳು ಕಡಿಮೆ ಗುಣಮಟ್ಟದ್ದಾಗಿದೆ. ಅಷ್ಟೇ ಅಲ್ಲ, PM ಕೇಸ್ ಫಂಡ್ ಸರ್ಕಾರಿ ಸಂಸ್ಥೆಯಲ್ಲ ಅಂತ ವರ್ಗೀಕರಿಸಲಾಗಿದ್ದು ಇದು ಮಾಹಿತಿ ಹಕ್ಕು ಕಾಯ್ದೆ RTI ಅಡಿಯಲ್ಲಿ ಮಾಹಿತಿ ನೀಡೋ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ.
ಇದರಿಂದಾಗಿ ಈ ನಿಧಿಯ ಕಾರ್ಯಾಚರಣೆ ಬಗ್ಗೆ ಪ್ರಶ್ನೆಗಳು ಉದ್ಭವಿಸುತ್ತೆ. ಅಷ್ಟೇ ಅಲ್ಲ, ಕೆಲವು ಕಾರ್ಪೊರೇಟ್ ಕಂಪನಿಗಳು ಈ ನಿಧಿಗೆ ದೊಡ್ಡ ಮೊತ್ತವನ್ನು ದಾನ ಮಾಡಿದೆ, ಅದಕ್ಕೆ ಪ್ರತಿಯಾಗಿ ಆ ಕಂಪನಿಗಳಿಗೆ ಸರ್ಕಾರದಿಂದ ಗುತ್ತಿಗೆಗಳು ಅಥವಾ ಇತರ ಪ್ರಯೋಜನಗಳು ಸಿಕ್ಕಿದೆ ಅನ್ನೋ ಆರೋಪಗಳು ಸಹ ಇದೆ. ಇನ್ನು ನವೆಂಬರ್ 8, 2016 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳನ್ನು ರದ್ದುಗೊಳಿಸೋ ಡಿಮಾನಿಟೈಸೇಷನ್ ಘೋಷಣೆ ಮಾಡಿದ್ರು. ಈ ತೀರ್ಮಾನದ ಉದ್ದೇಶ ಕಪ್ಪು ಹಣ, ಭಯೋತ್ಪಾದನೆಗೆ ಹಣಕಾಸು ಒದಗಿಸುವಿಕೆ ಮತ್ತು ಆರ್ಥಿಕತೆಯ ಡಿಜಿಟಲೀಕರಣ ಅಂತ ಘೋಷಿಸಿದ್ರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2018 ವರದಿಯಲ್ಲಿ ರದ್ದಾದ ನೋಟಲ್ಲಿ 99.3% ಬ್ಯಾಂಕಿಂಗ್ ವ್ಯವಸ್ಥೆಗೆ ವಾಪಸ್ ಬಂದಿದೆ. ಇದರಿಂದ ಕಪ್ಪು ಹಣ ಕಡಿಮೆ ಆಗಿಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಡಿಮಾನಿಟೈಸೇಷನ್ ನಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಮತ್ತು ಅಸಂಘಟಿತ ವಲಯಕ್ಕೆ ತೀವ್ರ ಹೊಡೆತ ಬಿದ್ದಿದೆ. ಲಕ್ಷಾಂತರ ಜನ ಉದ್ಯೋಗ ಕಳ್ಕೊಂಡ್ರು ಮತ್ತು ಆರ್ಥಿಕತೆ ಬೆಳವಣಿಗೆ ದರ ಕುಸಿದು ಹೋಗಿದೆ. ಇನ್ನು ಭಾರತದಲ್ಲಿ ನಿರುದ್ಯೋಗ ಕಳೆದ ಕೆಲ ವರ್ಷಗಳಲ್ಲಿ ಗಂಭೀರ ಸಮಸ್ಯೆ ಆಗೋಗ್ಬಿಟ್ಟಿದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಡೇಟಾದ ಪ್ರಕಾರ 2022-23ರಲ್ಲಿ ಒಟ್ಟಾರೆ ನಿರುದ್ಯೋಗದ ದರ 7ರಿಂದ 8% ಇತ್ತು. ಆದರೆ ಯುವ ಜನರ ನಿರುದ್ಯೋಗದ ದರ 20%ಗಿಂತ ಹೆಚ್ಚಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾನಂತಹ ಸರ್ಕಾರದ ಯೋಜನೆಗಳು ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲವಾಗಿದೆ. ಈ ಸತ್ಯವನ್ನ ಸಾರ್ವಜನಿಕ ಚರ್ಚೆಯಿಂದ ದೂರ ಇಟ್ಟಿದ್ದಾರೆ. ಇದರಿಂದ ಜನರಿಗೆ ಆರ್ಥಿಕ ಸಂಕಷ್ಟದ ನೈಜ ಚಿತ್ರಣ ಗೊತ್ತಾಗೋದೇ ಇಲ್ಲ. ನರೇಂದ್ರ ಮೋದಿಯವರ ರಾಜಕೀಯ ಯಶಸ್ಸಿನ ಹಿಂದೆ ವಾಸ್ತವವನ್ನ ಮುಚ್ಚಿಟ್ಟಿರೋ ತಂತ್ರ ಇದೆ. ಚುನಾವಣೆಯಲ್ಲಿ ಸೋಲಿನ ಭಯದಿಂದ ಮುಖ್ಯ ವಿಷಯಗಳ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಒದಗಿಸದೇ ಇರೋದು ಜನರಿಗೆ ಸತ್ಯ ತಿಳಿಯದಂತೆ ಮಾಡಿದೆ. ಇದರಿಂದಾಗಿ ಸರ್ಕಾರದ ವೈಫಲ್ಯಗಳು ಚರ್ಚೆಗೆ ಬರ್ದೇನೆ ಮೋದಿಯವರ ಜನಪ್ರಿಯತೆಯ ಚಿತ್ರ ಹಾಗೆ ಉಳ್ಕೊಂಡಿದೆ. ವಾಸ್ತವ ಈ ದೇಶದ ನಾಗರಿಕರಿಗೆ ಗೊತ್ತಾಗಿದ್ದಿದ್ರೆ ದೇಶದ ಜನರೇ ಇವರನ್ನ ಹೀನಾಯವಾಗಿ ಸೋಲಿಸ್ತಾ ಇದ್ರು. ಅದಕ್ಕೆ ಮೋದಿಜಿ ವಾಸ್ತವ ಗೊತ್ತಾಗೋದು ಬೇಡ ಅಂತ ಮುಖ್ಯ ವಿಷಯಗಳ ಡೇಟಾ ಕೊಡದೆ ವಾಸ್ತವ ಮುಚ್ಚಿಟ್ಟು ಬಚಾವಾಗ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.